ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ಒಂದು ವಿಸ್ಮಯಕಾರಿಯಾದ ಘಟನೆ ನಡೆದಿದೆ ಬೆಂಗಳೂರಲ್ಲಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಡೆದಿರೋದು ಮಳೆಯಿಂದಾಗಿ. ಇದು ನಡೆದಿರೋದು ಏರಿಯಾ ಬಂದ್ಬಿಟ್ಟು ಇಂದಿರಾನಗರ್ 11th ಕ್ರಾಸಲ್ಲಿ. ಏನಾಗಿದೆ ಅಂದರೆ, ಪುರಾತನವಾದ ಒಂದು ಮರದ ಕೊಂಬೆ ದಾರಿಯಲ್ಲಿ ಬಿದ್ದಿದೆ. ಇದು ಏನಾಗಿದೆ ಅಂದರೆ, ಒಂದು ಕಾರ್ ಮೇಲೆ ಬಿದ್ದಿದೆ, ಒಂದು ಆಟೋ ಮೇಲೆ ಬಿದ್ದಿದೆ. ಅದಕ್ಕೆ ಎಂಟೈರ್ ಕಾರು ಎಂಟೈರ್ ಆಟೋ ಎರಡು ಫುಲ್ ಡ್ಯಾಮೇಜ್ ಆಗಿದೆ. ನೀವು ನೋಡ್ಬೋದು ವಿಜುವಲ್ಸು. ಮರದ ಕೊಂಬೆ ಮಳೆಯಿಂದಾಗಿ ಬಿದ್ದಿರೋದು. ಏನಾಗಿದೆ ಅಂದರೆ, ಲೈಕ್ ಕಾರಲ್ಲಿ 4 ಜನ ಇದ್ದರು. ಅವ್ರಿಗೇನು ಲೈಕ್ ದೇವ್ರ ದಯೆಯಿಂದ ಏನೂ ತೊಂದರೆ ಆಗಿಲ್ಲ. ಕಾರ್ ಮಾತ್ರ ಫುಲ್ಲು ಪಚಡಿ ಆಗಿದೆ. ನೀವು ನೋಡ್ಬೋದು ಇದು ಆಟೋ ಸ್ಥಿತಿ. ಆಟೋ ಕೂಡ ಪಕ್ಕದಲ್ಲಿ ಅವ್ರೇನೋ ಬಾಡಿಗೆಗೆ ಅಂತ ಬಂದಿದ್ರು. ಅವ್ರು ನಿಲ್ಸಿದ್ರೆ ಅದೇ ಟೈಮಲ್ಲಿ ಮರದ ಕೊಂಬೆ ಬಿದ್ದು ಆಟೋ ನೋಡಿ ಏನು ಸ್ಥಿತಿ ಆಗಿದೆ, ನೀವೇ ನೋಡ್ಬೋದು ವಿಜುವಲ್ಸಲ್ಲಿ. ಇವ್ರು ಇನ್ಶೂರೆನ್ಸು ಎಲ್ಲ ಮಾಡಿಸಿದ್ರು. ಆದರೆ ಇನ್ಶೂರೆನ್ಸ್ ಕಂಪ್ನಿಗೆ ಫೋನ್ ಮಾಡಿ ಕೇಳಿದ್ರೆ ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ಮೂವಿಯಲ್ಲಿ ಆಲ್ರೆಡಿ ನೋಡಿದ್ದೀರಾ, ಮುಕುಂದ ಮುರಾರಿ ಮೂವಿಯಲ್ಲಿ. ಅದೇ ಥರ ಇವರು ಇನ್ಶೂರೆನ್ಸ್ ಕಂಪ್ನಿಗೆ ಫೋನ್ ಮಾಡಿ ಕೇಳ್ತಾ ಇದ್ರು. ಅದೇ ಟೈಮಲ್ಲಿ ಆ್ಯಕ್ಟ್ ಆಫ್ ಗಾಡಿಂದ ಆಗಿರೋದಕ್ಕೆ ನಾವು ಯಾವುದೇ ರೀತಿಯ ಕ್ಲೈಮ್ ಮಾಡಲ್ಲ, ಮಾಡಿದ್ರೂ ಒಂದು 5,000 ಮಾಡ್ಬೋದು ಅಂತ ಹೇಳಿದ್ರು. ಇದರಿಂದ ತುಂಬ ತೊಂದರೆ ಆಗಿದೆ. ನೀವು ವಿಜುವಲ್ಸ್ ನೋಡ್ಬೋದು ಯಾವ ಥರ ಕೊಂಬೆ ಬಿದ್ದಿದೆ ಅಂತ. ಈ ವಿಡಿಯೋ ಮಾಡ್ತಿರೋ ಮೇಯ್ನ್ ಉದ್ದೇಶ ಏನಂದರೆ, ಗೌರ್ಮೆಂಟು ಇದನ್ನು ಪರಿಗಣಿಸಿ ಗಂಭೀರವಾಗಿ ತಗೊಂಡು ಇದನ್ನು ಅವ್ರಿಗೆ ಪರಿಹಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ, ಯಾರ ಕಾರ್ಗೆ ಮತ್ತು ಆಟೋ ಅವ್ರಿಗೆ. ಅದಾದಮೇಲೆ ಇದೇ ರೀತಿಯ ಮರಗಳು ಇಂದಿರಾನಗರಲ್ಲಿದೆ. ಇದ್ರ ಬಗ್ಗೆ ಸೇಫ್ಟಿ ಪ್ರಿಕಾಷನ್ ತೊಗೋಬೇಕು ಗೌರ್ಮೆಂಟು. ಯಾವುದೇ ರೀತಿಯ ಸಿಟಿಸನ್ಸ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.